ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರು ವಕ್ರ ಬಿಟ್ಟಿದೆ ಹೇಳಿದ್ದೆ, ಅದೊಂದು ರೀತಿ ಸಮಾಧಾನ. ಗುರುಚಂದ್ರ ಯೋಗವಾಗಿಯೂ ಕುಳಿತಿದೆ. ಶನಿ ಗುರು ಚಂದ್ರ ಸಂತರುಗಳು ಮಕ್ಕಳೇ, ನಿಜವಾದ ಸಂತರುಗಳು. ಅದೆಲ್ಲ ಹೇಳ್ತೀವಲ್ವಾ, ಇದೆಲ್ಲ ನಿಜವಾದ ಗುರುಗಳು. ನಿಜವಾದ ನಾವು ಯಾವುದೋ ಗುರುಗಳಂತೆ. ಇಷ್ಟು ಕೇಳಬೇಕು ಅಂದ್ರೆ ಇವತ್ತು ನವಮಿ ಮಧ್ವಾಚಾರ್ಯರು ನಾವು ಯಾರೂ ನೋಡಿಲ್ಲ. ಆದ್ರೆ ನಮ್ಮ ಜನರೇಷನ್ಗೆ ನಾವು ನೋಡಿರುವಂತ ಪುಣ್ಯ ಪುರುಷರುಗಳು ಈ ಸಾಲಲ್ಲಿದ್ದಾರೆ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದು ಬೇಕಿಲ್ಲ, ಇದ್ದಾರೆ, ನಡ್ಕೊಂಡಿದ್ದಾರೆ. ಅದೇ ತರನೇ ನಡ್ಕೊಂಡಿದ್ದಾರೆ. ಸಂತರ ಹಾಗೆ ಬದುಕು, ಸಂತರ ಹಾಗೆ ಜೀವನ. ಅವರನ್ನೇ ಗುರುಗಳು ಅನ್ನೋದು. ಶುದ್ಧ ಸ್ಫಟಿಕ ಪ್ರಾಮಾಣಿಕತೆ, ಸರಳತೆ, ಇಟ್ಸ್ ಅ ಡಿವೈನಿಟಿ. ಅವರು ನೋಡ್ತಿದ್ದಾಗೆ ಹೀಗೆ ಅನ್ನತಕ್ಕಂಥದ್ದು. ಅವರ ಮಾತು, ಅವರ ಹಾವ, ಅವರ ಭಾವ, ಅವರ ವೇಷ, ಅದೊಂದು ಗುರುತತ್ವ. ಎಲ್ರೂ ಬೇಕು. ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ಮಾತು. ಎಲ್ರೂ ಸದಾ ಲೋಕದ ಚಿಂತೆ, ಸದಾ ಸಮಾಜದ ಚಿಂತೆ, ಸದಾ ಅನ್ನದ ಚಿಂತೆ, ಸದಾ ನೆರಳಿನ ಚಿಂತೆ, ಸದಾ ಕೊಡುವುದರ ಚಿಂತೆ, ಸದಾ ಒಳ್ಳಿತನ್ನೇ ಬಯಸುವ ಚಿಂತೆ ಗುರು. ನಾವು, ನೀವು, ನಮ್ಮದು, ಇದು ಅವರ ಚಿಂತೆ ಕಲ್ಪನೆ ಆಗಿರುತ್ತೆ. ಅವ್ರು ಯಾವಾಗಲೂ ಅಷ್ಟೇ. 100 ಜನಕ್ಕೆ ಅನ್ನ, 100 ಜನಕ್ಕೆ ನೆರಳು ಅಲ್ಲಿರ್ತಾರೆ. ಅಲ್ಲಿ ಏನೋ ಒಂದು ಮಾಡ್ತಿರ್ತಾರೆ. ಎಲ್ಲೋ ಮರೆಯಾಗಿ ಕೈ ಕಟ್ಟಿ ನಿಂತು ಬಿಟ್ಟಿರ್ತಾರೆ. ಒಂದು ಪುಟ್ಟ ಗೋಶಾಲೆ ರೂಪದಲ್ಲಿ ಒಂದು 4 ಹಸು ಇರ್ಬೋದು. ಕೆಲವರು ಇದ್ದಾರೆ. ಲೋಕಕ್ಕೆಲ್ಲ ಮಾಡಬೇಕು ಅಂತ ನಮ್ಗೆ ಅನ್ಸುತ್ತೆ. ನಿತ್ಯ ಒಂದು ಗೋವಿಗೆ ಹೋಗಿ ಒಂದು 4 ಗೋವುಗಳಿಗೆ ಒಂದು ಮೇವು ಕೊಡೋ ಅಂಥದ್ದು, ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು, ರಾಸುಗಳಿಗೆ ಒಂದಷ್ಟು ಮೇವು ಕೊಡೋದು, ಇಲ್ಲ ಪುಟ್ಟದಾಗಿ ಗಿಡಗಳಿಗೆ ಒಂದು ನೀರು ಹಾಕೋದು, ಏನೋ ಒಂದು ಮಾಡ್ತಿರ್ತಾರೆ. ಅವ್ರ ನೆರಳಲ್ಲಿ ಅವರೊಂದು ಅಂತ ಸಿದ್ಧಾಂತ. ಗುರುಗೆ ಹೇಳ್ಕೊಳ್ಳೋದು ಇಷ್ಟ ಇಲ್ಲ, ಪ್ರಚಾರ ಇಷ್ಟ ಇಲ್ಲ. ಅದೆಲ್ಲ ತನ್ನ ಹಿಂದ್ಗಡೆ ಬರ್ಬೇಕಷ್ಟೇ. ಅದು ಬಂದ್ರು ಅದ್ರ ಕಡೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ದಟ್ ಇಸ್ ಹೌ ದೇ ಲಿವ್ ಲೈಕ್ ಎ ಲೆಜೆಂಡ್ಸ್. ದೇ ಆರ್ ಲೆಜೆಂಡ್ಸ್. ಅದಕ್ಕೆ ಅವ್ರನ್ನ ನೆನೆಸ್ಕೊಳ್ಳೋದು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ರಲ್ಲಿ ಶುಕ್ರ ಹಾಗಲ್ಲ. ನಾನು ಮೊದಲು, ನನ್ನಿಂದಲೇ ಎಲ್ಲ. ಐ ಆಮ್ ಆಲ್ವೇಸ್ ಎವರ್ ಗ್ರೀನ್. ಹೌದು, ಇವತ್ತಿಗೂ ಶುಕ್ರನ ಪ್ರಬೋಧ. ಅಮಿತಾಬ್ ಬಚ್ಚನ್ 82 ವರ್ಷದ ಅಜ್ಜಜ್ಜ ವಯಸ್ಸು. ಈಗಲೂ ನೋಡಿ ಆ ಟಿಪ್ ಟಾಪ್, ಆ ಸೂಟು ಮೇಲಿಂದ ಕೆಳಗಡೆವರೆಗೂ. ಕಲಾವಿದರಿಗೆ ಆತನೊಬ್ಬ ದಂತಕತೆ. ಹೌದಲ್ವಾ? ನಮ್ಮ ಕನ್ನಡಕ್ಕೆ ಅನಂತನಾಗ್ ದಂತಕತೆ ಆದರೆ ಕಲಾವಿದರಿಗೆ ಹಿಂದಿಯಲ್ಲ, ಇಡೀ ಭಾರತಕ್ಕೆ ದಂತಕತೆ. ಈಗಲೂ ಆ ಫಿಟ್ಟು ಫೈನು ಸೂಟು ಮೇಲಿಂದ ಕೆಳಗಡೆವರೆಗೂ. ರಾತ್ರಿ 3 ಗಂಟೆಗೆ ಬಂದ್ರು ಸೈಕ್ಲಿಂಗ್ 1 ಅವರ್ ಮಾಡ್ತಾರಂತೆ ಟು ಕೀಪ್ ಹಿಮ್ ಫಿಟ್. ಆನೆ ದಿನಕ್ಕೆ ಆ ವಾಕಿಂಗು, ಆ ಫುಡ್ ಸ್ಟೈಲ್, ಲೈಫ್ ಸ್ಟೈಲ್, ಆ ಡ್ರೆಸ್ ಹಾಕೋದು, ಸೆಂಟ್ ಆಗೋದು, ಪ್ರತಿಯೊಂದು. ಎಷ್ಟು ಕೊಟ್ಟರು ಎಷ್ಟು ಮಾಡಿದ್ರು ಅದು ಬೇಡ. ಶುಕ್ರನ್ ಪ್ರಬೋಧ. ಅಲ್ಲಿ ಸರೌಂಡೆಡ್ ಬೈ ಪೀಪಲ್, ಆಟೋಗ್ರಾಫ್. ಗುರು ಅದೆಲ್ಲ ಬಯಸೋಲ್ಲ. ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಹೆಸರು ಅನ್ನತಕ್ಕಂಥದ್ದು. ಸೊ ಅಂತ ಗುರು ಪುತ್ರಕಾರಕ, ನೆಮ್ಮದಿಕಾರಕ, ಹಣಕಾಸು ಕಾರಕ. ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು, ದೊಡ್ಡ ದೊಡ್ಡ ಮಾರ್ಗದರ್ಶನ ಸಂಸ್ಥೆಗಳು. ಹೌದು, ಅಧಿಕಾರ ಏರಿದ ಮೇಲೆ ಒಳ್ಳೆ ಹೆಸರು ಬಂದಿದೆ ಗುರು. ಜಡ್ಜ್ ಮಟ್ಟದ ಹುದ್ದೆಗಳು, ಸರ್ಕಾರಿ ಮಟ್ಟದ ಹುದ್ದೆಗಳು. ಕೆಲವು ಅಧಿಕಾರಿಗಳನ್ನ ಹೇಳ್ತಿರ್ತವೆ, ಪುಣ್ಯಾತ್ಮರಪ್ಪ, ನಮ್ಮೂರಿಗೆ ಬಂದ್ರು ತುಂಬಾ ಬೀದಿ ದೀಪ ಹಾಕ್ಸಿದ್ದಾರೆ, ಲೈಬ್ರರಿ ಮಾಡಿಸಿದ್ದಾರೆ, ಬಡ ಮಕ್ಕಳಿಗೆ ಒಂದು ಅಂಗನವಾಡಿ ಸಂಸ್ಥೆ ಇನ್ನೊಂದು ಅಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ, ಲೈಬ್ರರಿಗಳು ಓಪನ್ ಮಾಡಿಸಿದ್ದಾರೆ, ಬೇರೆ ಬೇರೆದ್ ಮಾಡಿರುವಂತ ಒಂದು ನೋಡಿರ್ತೇವೆ. ಅದು ಕೂಡ ಗುರುಕಾರಕತ್ವವೇ. ಬಾಚ್ಕೊಂಡಿದ್ದಾನಂದ್ರೆ ಅದು ಬೇರೆ, ದೋಚ್ಕೊಂಡಿದ್ದಾನಂದ್ರೆ ಅವನ ಜಾತಕದಲ್ಲಿ ಗುರು ಕೆಟ್ಟಿದೆ ಅಂತ, ಉಗಿಸ್ಕೋತಿದ್ದಾನಂದ್ರೆ ಗುರು ಕೆಟ್ಟಿದೆ ಅಂತ ಅರ್ಥ. ನಾನಾ ರೀತಿ. ಪದೇ ಪದೇ ಜೈಲಿಗೆ ಹೋಗ್ತಿದ್ದಾನೆ ಅಂದ್ರೆ ಗುರು ಕೆಟ್ಟಿದೆ ಅಂತ, ಪದೇ ಪದೇ ಕೋರ್ಟ್ಗೆ ಹೋಗ್ತಿದ್ದಾನೆ ಅಂದ್ರೆ ಗುರು ಕೆಟ್ಟಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ಪದೇ ಪದೇ ಪೊಲೀಸ್ ಸ್ಟೇಷನ್, ಕೋರ್ಟು, ಜೈಲು, ಅವಮಾನ, ಮನೆ ಬಿಟ್ಟು ಓಡೋಗ್ತಿದ್ದಾನೆ, ದೇಶಾಂತರ ಹೋಗ್ತಿದ್ದಾನೆ, ಸಾಲ ಮಾಡಿ ಓಡೋಗ್ತಿದ್ದಾನೆ, ಸಾಲ ತಗೊಂಡು ಓಡೋಗಿದ್ದಾನೆ, ನಂಬಿಸಿ ಮೋಸ ಮಾಡಿದ್ದಾನೆ, ತನ್ನ ಮನೆಯವ್ರಿಗೆ ಮೋಸ ಮಾಡಿದ್ದಾನೆ, ಕುಟುಂಬಕ್ಕೆ ಮೋಸ ಮಾಡಿದ್ದಾನೆ,
ತಿಂದು ಮನೆಗೆ ಮೋಸ ಮಾಡಿದಾನೆ, ಅವ್ರ ಸಂಸ್ಥೆನಲ್ಲೇ ಕದ್ದಿದ್ದಾನೆ ಅಂದ್ರೆ 100% ಹೇಳ್ತಾನೆ ಅವನ ಜಾತಕದಲ್ಲಿ ಗುರು ನೀಚ ಇರುತ್ತೆ, ಇಲ್ಲ ಗುರು ಕೆಟ್ಟಿರುತ್ತೆ. ನಾನು ನೋಡಿದ್ದೇನೆ, ನಮ್ಮ ಗುರುಗಳ ಆಫೀಸಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದ, ಗುರು ನೀಚವೇ, ನಂಬೋರು ನಮ್ಮ ಗುರುಗಳು, ಕಡೆಗೂ ಅವ್ರ ಅನ್ನದ ತಟ್ಟೆನೆ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಯ್ಯೋಯ್ಯೋ, ಅನ್ನದ ತಟ್ಟೆಯನ್ನೇ ಕದ್ದಿರುವ ನಾನೇ, ಇನ್ನೇನು ಬೇಡ ಹೇಳೋದಕ್ಕೆ, ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಗುರು ನೀಚ ಮಾಡ್ಲೇಬೇಕು ಅವನ ಬುದ್ಧಿಯೇ ಅದು. ಎಂಥದ್ದೇ ಕೆಲಸ ಮಾಡಿ, ಎಂಥದ್ದೇ ಕೆಲಸ ಮಾಡಿ. ನಮ್ ಕಡೆ ಒಂದ್ ಮಾತಿದೆ, ಹಾಲು ಬೆಣ್ಣೆ ತುಪ್ಪ ತಿಂದವನು ಒಂದಲ್ಲ ಒಂದ್ಸಲಿ ಸತ್ಯ ಹೇಳ್ತಾನೆ, ಒಂದಲ್ಲ ಒಂದ್ಸಲಿ ಸದಾ ಸತ್ಯವನ್ನ ಹೇಳ್ತಿದ್ರಂತ ಆ ಕಾಲದಲ್ಲಿ. ಈ ಕಲಿಯುಗದಲ್ಲಿ ಕಷ್ಟ, ಒಂದಲ್ಲ ಒಂದ್ಸಲಿ ಸತ್ಯ ಹೇಳ್ತಾನೆ ಅಂತ ಹೇಳ್ತಾರೆ. ಹಾಲು ಬೆಣ್ಣೆ ತುಪ್ಪ ಮೊಸರು ತಿನ್ನುವವನು ಸತ್ಯ ಹೇಳ್ತಾನೆ, ಒಂದಲ್ಲ ಒಂದ್ಸಲಿ ಆದ್ರೂ ಇಲ್ಲ ಪುಟ್ಟ ನಾನು ಏನೋ ಮಾಡ್ಕೊಬಿಟ್ಟಿದ್ದೀನಿ ಅಂತ. ಗುರುಭಾವ ಅದೇ. ಎಂಥ ಶತ್ರು ಬಂದರು, ಎಂಥ ಮಿತ್ರ ಬಂದರು ಕ್ಷಮಿಸುವಷ್ಟು ವಿಶಾಲ ಹೃದಯ. ನಮ್ಮ ಪುಣ್ಯಾತ್ಮ ಇನ್ನೊಂದು ಗುರುಗಳು ಉದ್ಯೋಗಪತಿಗಳು, ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಕೈಗೆ ಸ್ವತ್ತನ್ನೇ ಕೊಟ್ಟಿದ್ರೆ ಮುಳುಗಿಸಿ ಒಂದು 7 ಕೋಟಿದು ಮನೆಯಲ್ಲೇ ಲಿಫ್ಟ್ ಇರೋ ಮನೆ ಆ ಪುಣ್ಯಾತ್ಮ. ಅವ್ರು ಅವತ್ತು ತಗೊಂಡೋಗಿ ನಾನು ಹೇಳಿದೆ, ಗುರುಗಳೇ ಜಮೀನಲ್ಲಿ ಹಾಕಿ ನನ್ನ ಮಾತು ಕೇಳಿ, ನಿಮಗೆ ಕುಜ ಚೆನ್ನಾಗಿದೆ, 7ನೇ ಮನೇಲಿ ಬೇರೆ ಇದ್ದಾನೆ, ಬೆಂಕಿ ಹಚ್ಚುತ್ತೆ, ಇದೆಲ್ಲ ಮಾಡಬೇಡಿ ಅಂತೆ. ಕೇಳಿಲ್ಲ. ಕಂಪ್ನಿ 100 ಜನಕ್ಕೆ ಕೆಲಸ ಕೊಡ್ಬೋದು ಅಂತ. ಜಮೀನು ಇಟ್ಬಿಟ್ಟು ಒಂದು 4 ಹಸು ಸಾಕಿ ಗುರುಗಳೇ, ನನ್ನ ಮಾತು ಕೇಳಿ, ಅಲ್ಲೇ ಒಂದು 4 ಜನಕ್ಕೆ ಉದ್ಯೋಗ ಕೊಡಿ, ಈ ಕಂಪ್ನಿ ಕತೆ ಹೋಗ್ಬೇಡಿ ಅಂತ. ಅವನು ಅವ್ರ ಮೂಗಿನ ಕೆಳಗಡೆನೆ ಮೋಸ ಮಾಡಿದ್ದ. ಇವತ್ತೋಗಿ ದುಬೈಯಲ್ಲಿ ಕೂತಿದ್ದಾನೆ, ಫ್ರಾಡ್ ಪೆಲೋ. ಈಗ್ಲೂ ನೆನ್ಸ್ಕೋತಿರ್ತಾರೆ. ದಟ್ ಇಸ್ ದೇರ್. ಗುರು ಕೆಟ್ಟವನು ಮಾಡುವ ಕೆಲಸ ಅದೇ. ನಾನು ಹೇಳಿದ್ದೆ, ಗುರುಗಳೇ ಒಂದು ಕನ್ಯಾ ಲಗ್ನ, ಅಷ್ಟಮದಲ್ಲಿ ಗುರು ಕೇತು ಬೇರೆ ಸೇರಿದೆ, ಲಗ್ನಾಧಿಪತಿಯು ಅಷ್ಟಮದಲ್ಲಿ, ಅವನು ಹುಟ್ಟಿರೋದಕ್ಕೆ ಕಾಮಚೂರ್. ನನ್ನ ಮಾತು ಕೇಳಿ, ಅವನು ಏನೋ ಒಂದು ಅಡ್ಡ ಕೆಲಸ ಮಾಡ್ತಾನೆ, ಅವ್ನ ಮಾತು ನಂಬೇಡಿ ಅಂದ್ರೆ ಅವ್ನು ಮಾಡಿದ್ದೆಲ್ಲ ಫ್ರಾಡೆ. ಕಡೆಗೆ ಇರೋ 7 ಕೋಟಿ ಮನೆನೂ ಹರಾಜಿಗೆ 1 ಕೋಟಿಗೆ ಹೋಯ್ತೋ ಇಲ್ಲ 50 ಲಕ್ಷಕ್ಕೆ ಹೋಯ್ತೋ ಗೊತ್ತಿಲ್ಲ, ಬೀದಿಗೆ ಬಿದ್ದ ಅಂತ ಇಟ್ಕೊಳ್ಳಿ. ಗುರುವನ್ನು ಮೋಸ ಮಾಡಿದ್ರೆ ಬೀದಿಗೆ ಬೀಳುತ್ತೆ, ಇನ್ನೇನಾಗುತ್ತೆ ಮಕ್ಕಳೇ? ಅಂತ ಒಂದು ಗುರು ವಕ್ರ ಬಿಟ್ಟು ಶುಕ್ರನ್ ಮನೆಯಲ್ಲಿ, ಭೋಗದ ಮನೆಯಲ್ಲಿ, ಆನಂದದ ಮನೆಯಲ್ಲಿ, ಸ್ಟ್ಯಾಂಡರ್ಡ್ ಮನೆಯಲ್ಲಿ, ತೃಪ್ತಿಕಾರಕ, ಹೆಸರಿನ ಕಾರಕ, ಯಾವ ರಾಶಿಗೆ ಬಂಪರ್ ಬೆಳೆ, ಯಾವ ರಾಶಿಗೆ ತಟಸ್ಥ. ಯಾಕೆಂದ್ರೆ ಗುರು ಕೆಟ್ಟದ್ ಮಾಡಲ್ಲ ಮಕ್ಕಳೇ, ಬಂದು ನಿಂತ್ಕೊಳ್ಳಲ್ಲ ಅಷ್ಟೇ, ನೀನು ಅನುಭವಿಸ್ಕೊ ಹೋಗು ಅಂತ ಬಿಟ್ಟು ಹೊರಟೋಗ್ತಾರೆ. ಅಲ್ಲಿ ನಿಂತ್ಕೊಳ್ಳಲ್ಲ, ಅವ್ರು ಬರೋದು ಇಲ್ಲ, ನಮಗೆ ಸಿಗೋದೂ ಇಲ್ಲ. ಎಲ್ರು ಗುರು ಹತ್ರ, ನಿಜವಾದ ಗುರು ಹತ್ರ ಹೋಗಕ್ಕಾಗಲ್ಲ, ದಾರಿ ಕೇಳಲಿಕ್ಕೆ. ಅವನ ಇಚ್ಛೆ ಇಲ್ಲದೆ ನಡೆಯಲ್ಲ, ಗುರು ದೃಷ್ಟಿ ಇಲ್ಲದೆ, ನೆನ್ಪಿಟ್ಕೊಳ್ಳಿ. ಜಸ್ಟ್ ಮಿಸ್ ಆಗ್ಬಿಟ್ಟಿರುತ್ತೆ ಟ್ರೈನು ಅನ್ನೋ ರೀತಿ. ಕರ್ಕಾಟಕ ರಾಶಿ ವಿಶೇಷವಾಗಿ ಕುಂಭದ್ರೋಣ ಮಳೆ ನಿಮಗೆ 55 ಡೇಸ್ ಸೂಪರ್. ತಮಾಷೆ ಏನಂದ್ರೆ 55 ದಿನದ ನಂತರ ಇನ್ನೊಂದು ವಿಚಿತ್ರ ನಡೆಯುತ್ತೆ ನಿಮಗೆ. ಅಷ್ಟಮ ಶನಿ ದೂರ ಹೋಗ್ತಾನೆ. ನಿಮಗೆ ಹುಟ್ಟೋ ಮಗು ಈ ಮೇ 15 ಒಳಗಡೆ ಏನಾದ್ರು, ಕೆಲವರು ಕಡಗರಾಶಿಯವರಿಗೆ ಪುತ್ರ ಯೋಗ, ಸುಪುತ್ರ ಯೋಗ, ಸುಪುತ್ರಿ ಯೋಗ, ಮಕ್ಕಳ ಯೋಗ, ಮನೆ ಯೋಗ, ಭೂಮಿ ಯೋಗ, ಮದುವೆ ಯೋಗ, ಕುಟುಂಬ ಯೋಗ, ಇದೆಲ್ಲವೂ ನಡೆಯುತ್ತೆ. ಸ್ವಲ್ಪ ಪರಿಶ್ರಮ ಕೊಡ್ತಾನೆ ಅಷ್ಟಮ ಶನಿ. ಬಟ್ ಅವನು ಕೂಡ ಮಾರ್ಚ್ 29ರ ನಂತರ, 55 ದಿನದ ನಂತರ, ದ ನೆಕ್ಸ್ಟ್ ಏಪ್ರಿಲ್ ಮೇ 45 ಡೇಸ್ ಇಸ್ ದ ಮೋರ್ ಗೋಲ್ಡನ್ ಪೀರಿಯಡ್. ಅದರ ನಂತರನೂ ನಿಮ್ಗೆ ಅಂತ ಕಷ್ಟ ಬರೋಲ್ಲ. ಯಾಕಂದ್ರೆ ಶನಿ ಗುರು ಸಾರದಲ್ಲಿ ಭಾಗ್ಯದಲ್ಲಿರ್ತಾನೆ. ತುಂಬಾ ಜನ ಗೊತ್ತಿಲ್ಲ, ಶನಿ ನೋಡಪ್ಪ ಅಂತೀವಿ, ಬಟ್ ಈ ಕಮ್ಸ್ ಆಸ್ ಗುರುವಿನ ಸಾರದಲ್ಲಿ ಬರ್ತಾನೆ. ಅದರಿಂದ ತಲೆ ಕೆಡ್ಸ್ಕೋಬೇಡಿ, ಗುರುಬಲ ಹೊರಟೋಗುತ್ತೆ. ಆದರೆ ಮೇ 15ರವರೆಗೂ ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ. ತುಂಬಾ ವಿಶೇಷ ಕಾರ್ಯ, ಕೆಲಸ, ಓಡಾಟ, ಸುತ್ತಾಟ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ಹುಡುಕಿ ಬರತಕ್ಕಂಥ ಒಂದು ಛಾಯೆಯುಂಟು. ಅದ್ಭುತವಾಗಿದೆ. ಮನೆ, ಮನೆತನ, ಕುಟುಂಬ, ಹೆಸರು, ಕೀರ್ತಿ, ಪ್ರತಿಷ್ಠೆ ಏನಿಲ್ಲ ಅಂತ ಇಟ್ಕೊಳ್ಳಿ. ದೇವಾಲಯ ಕಟ್ಟಿಸ್ತಿದ್ದೀರಾ, ದೇವ್ರ ಕಾರ್ಯ ಮಾಡಿಸ್ತಿದ್ದೀರಾ, ರಾಜಕಾರ್ಯ, ರಾಜಕಾರಣದಲ್ಲಿದ್ರೆ ಅಂತೂ ನಿಮ್ಮನ್ನು ಹುಡುಕೊಂಡು ಸ್ಥಾನ, ಗೌರವ, ಪದವಿ, ಪ್ರತಿಷ್ಠೆ, ಗುರುಚಂದ್ರ ಯೋಗ,
11ನೇ ಮನೆಯಲ್ಲಿ ಅಷ್ಟು ಅದ್ಭುತವಾಗಿ ಕುಳಿತಿರತಕ್ಕಂಥದ್ದು. ಹುಡುಕಲೇಬೇಕು, ಬರಲೇಬೇಕು, ಕೊಡಲೇಬೇಕು, ನಿಲ್ಲಲೇಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥ ಕೊಡತಕ್ಕಂಥದ್ದಾಗುತ್ತೆ. ಅಷ್ಟು ವಿಶೇಷ ಚೆನ್ನಾಗಿದೆ. ಹಾಲು ಬೆಣ್ಣೆ ತುಪ್ಪ ಮೊಸರು ತಿನ್ನಬೇಕು, ಮಕ್ಕಳಿಲ್ಲದವರಿಗೆ ಮಕ್ಕಳು, ಮದುವೆ ಇಲ್ಲದವರಿಗೆ ಮದುವೆ. ಭೂಮಿ ವಿಚಾರದಲ್ಲಿ ಸ್ವಲ್ಪ ಇದಾಗುತ್ತೆ. ಒಂದ್ ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಶಕ್ತಿಕಾರಕ ಗುರು ಈ ಕುಜ ಮಲಗ್ಬಿಟ್ಟಿದ್ದಾನೆ. ಸೊ ದ್ಯಾಟ್ಸ್ ಎ ಒನ್ ಪ್ರಾಬ್ಲಮ್. ಅದೊಂದು ಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬಾ ದೊಡ್ಡದೇನಾಗಲ್ಲ. ಆಯುಷ್ಯ ಸ್ಥಾನದಲ್ಲೇ ಶನಿ ಇರೋದ್ರಿಂದ ಏನೂ ತೊಂದರೆಗಳೇನಿಲ್ಲ. ಆಯುಷ್ಯಕ್ಕೆ ಏನು ತೊಂದರೆ ಇಲ್ಲ. ನೀವು ಹಂಗೆ ಇಳಿಯೋದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥ ಒಂದು ಭಾವ. ಜಂಬುಕೇಶ್ವರ ಕ್ಷೇತ್ರದಲ್ಲಿರತಕ್ಕಂಥ ಜಲಕಂಠೇಶ್ವರ ಅನ್ನತಕ್ಕಂಥದ್ದು ಹೇಳ್ತವೆ. ಜಲಲಿಂಗ ಜಂಬುಕೇಶ್ವರ ಅಂತ ಹೇಳ್ತವೆ. ಕಂಚಿಕಾಮಾಕ್ಷಿಯಿಂದ ತುಂಬಾ ಹತ್ರ. ಯಾಕಂದ್ರೆ ನಿಮ್ಮದು ನೀರಿನ ಅಂಶ ಅಲ್ವಾ ಕಟಗರಾಶಿ. ಆ ರೀತಿ ಈ ಒಂದು ಜಲತಟಾಕದಲ್ಲಿರತಕ್ಕಂಥ ಶಿವಾಲಯಗಳನ್ನ ದರ್ಶನ ಮಾಡತಕ್ಕಂಥದ್ದಾಗಬೇಕು ಅಂತ ಹೇಳ್ತವೆ. ನೋಡಿ, ಅಂತ ಒಂದು ಕ್ಷೇತ್ರಗಳು ನಂಜುಂಡೇಶ್ವರನೇ, ನಮ್ಮ ಧರ್ಮಸ್ಥಳವೇ, ನೇತ್ರಾವತಿ ನದಿ ತೀರ, ಕಪಿಲಾ ನದಿ ತೀರ, ನದಿ ತೀರದಲ್ಲಿರತಕ್ಕಂಥ ಶಿವಕ್ಷೇತ್ರಗಳಿಗೆ ಹೋಗಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಒಮ್ಮೆ ಅಂಗಾರಕ ಕ್ಷೇತ್ರ ಸುಬ್ರಹ್ಮಣ್ಯ, ನರಸಿಂಹ, ಅಂಗಾರಕ ಕ್ಷೇತ್ರ, ಹನುಮ ಕ್ಷೇತ್ರ, ಈ ಥರದ್ದೇನಾದ್ರೂ ಹತ್ತಿರದಲ್ಲಿದ್ರು ದೂರದಲ್ಲಿದ್ರು ಹೋಗಿ ಬರತಕ್ಕಂಥದ್ದು ಮಾಡಿ. ಭೂಮಿ ವಿಚಾರಗಳಿಗೆ ಆದಷ್ಟು ಹೆಜ್ಜೆ ಹಾಕಬೇಡಿ. ಭೂಮಿ ತಗೊಳ್ಳೋದು, ಮನೆ ಬದಲಾವಣೆ ಮಾಡ್ಕೊಳ್ಳೋದು, ಅದೊಂದು ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಂಡು, ಒಡ ಹುಟ್ಟಿದವರ ವಿಚಾರ, ಹಾಗೆ ಸ್ವಲ್ಪ ಆರೋಗ್ಯ ವಿಚಾರ, ಮನೆ ವಿಚಾರ, ಭೂಮಿ ವಿಚಾರ, ಸ್ವಲ್ಪ ಏನ್ನಡೆ ಸಂಗಾತಿಯ ಜೊತೆ ಕೂಡ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗತಕ್ಕಂಥದ್ದು ಕೆಲವೊಂದುಂಟು. ಅಷ್ಟು ಬಿಟ್ಟರೆ ಮಿಕ್ಕಂತ ಏನು ತೊಂದರೆಗಳೇನಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ ವ್ಯಯಭಾವದಿಂದ ನಿಮ್ಮ ಸಪ್ತಮ ಭಾವನ ಉಚ್ಚ ಸ್ಥಾನವಾಗಿ ನೋಡೋದ್ರಿಂದ ಒಳ್ಳೆದೇ ಮಾಡತಕ್ಕಂಥದ್ದಾಗುತ್ತೆ. ಕುಜ ಕೂಡ ಏನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.